ನಿಜವಾದ ಸಂಕಷ್ಟ ಶುರುವಾದಾಗಲೇ ಗೊತ್ತಾಗೋದು ಯಾರು ನಮ್ಮವರು ಯಾರು ನಮ್ಮವರು ಅಲ್ಲ ಅಂತ ಹೇಳಿ. ದರ್ಶನ್ ವಿಚಾರದಲ್ಲೂ ಕೂಡ ಈಗ ಹಾಗೆ ಆಗ್ತಾ ಇರುವಂಥದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ನಟ ದರ್ಶನ್ ಅಂಡ್ ಗ್ಯಾಂಗ್ನ ನಡುವೆ ಈಗ ಒಡಕು ಮೂಡಿದೆಯಂತೆ. ದರ್ಶನ್ನಿಂದಾಗಿ ನಮ್ಮ ಬದುಕು ಹಾಳಾಯಿತು ಅಂಥೇಳಿ ಉಳಿದವರು ಗೋಳಾಡ್ತಿದ್ದಾರಂತೆ. ಇದೀಗ ದರ್ಶನ್ ದುರ್ವರ್ತನೆಯಿಂದ ನಮಗೂ ಕೂಡ ತೊಂದರೆ ಆಗ್ತಾ ಇದೆ. ಜೈಲು ಶಿಫ್ಟ್ ವಿಚಾರದಲ್ಲೂ ಕೂಡ ದರ್ಶನ್ ಅಡ್ಡಿಯಾಗಿದ್ದಾನೆ. ದರ್ಶನ್ ವಿರುದ್ಧ ಉಳಿದ ಆರೋಪಿಗಳು ಬೇಸರವನ್ನು ಹೊರಹಾಕ್ತಿದ್ದಾರಂತೆ. ಜೈಲಿನಲ್ಲಿಯೇ ಮನಸ್ತಾಪ ಮಾಡ್ಕೊಂಡಿದ್ದಾರಂತೆ. ದರ್ಶನ್ ಸ್ವಾರ್ಥಕ್ಕೆ ನಾವು ಬಲಿಪಶುಗಳಾಗ್ಬಿಟ್ವಿ ಅಂಥೇಳಿ ಪ್ರದೋಷು, ಲಕ್ಷ್ಮಣ್ಣು, ಅನೂಪ್ ಕುಮಾರು, ಜಗದೀಶು, ನಾಗರಾಜು ಇವರೆಲ್ಲರೂ ಕೂಡ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ದರ್ಶನ್ ಜೊತೆಗೆ ಮನಸ್ತಾಪ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ 17. ಈಗಾಗಲೇ 6 ಜನರನ್ನು ಮತ್ತೆ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಈಗ 6 ಜನರ ನಡುವೆ ಮನಸ್ತಾಪ ದರ್ಶನ್ ವರ್ತನೆಯ ವಿಚಾರಕ್ಕೆ. ದರ್ಶನ್ ಈ ಹಿಂದೆ ರಾಜಾತಿಥ್ಯ ಪಡೆದಿದ್ದು ದರ್ಶನ್ನು ಉರುಳಾಗಿದ್ದು ಎಲ್ರಿಗೂ ಕೂಡ, ಎಲ್ಲರನ್ನೂ ಕೂಡ ಚದುರಿಸುವಂತಹ ಕೆಲಸ ಆಯಿತು. ಒಬ್ಬೊಬ್ಬರನ್ನು ಒಂದೊಂದು ಜೈಲಿಗೆ ಹಾಕುವಂತಹ ಕೆಲಸ ಆಯಿತು. ಹಾಗಾಗಿಯೇ ಜಾಮೀನು ಕೂಡ ಕ್ಯಾನ್ಸಲ್ ಆಯಿತು. ದರ್ಶನ್ ಮಾಡುವಂತಹ ತಪ್ಪಿಗೆ ನಮ್ಮೇಲೂ ಕೂಡ ಅದರ ಎಫೆಕ್ಟ್ ಬೀಳ್ತಾ ಇದೆ. ಇದೆಲ್ಲದಕ್ಕೂ ಕೂಡ ದರ್ಶನ್ನೇ ಕಾರಣ ಅನ್ನುವಂತಹ ತೀರ್ಮಾನಕ್ಕೆ, ನಿರ್ಧಾರಕ್ಕೆ ಅವರೆಲ್ಲರೂ ಕೂಡ ಬಂದಿದ್ದಾರಂತೆ. ಹಾಗಾಗಿಯೇ ದರ್ಶನ್ ವಿಚಾರಕ್ಕೆ ಒಳಗೊಳಗೆ ಸಿಡಿಮಿಡಿಗೊಳ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಇವರೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಇದ್ದವರು, ದರ್ಶನ್ ಮಾತನ್ನು ಕೇಳ್ತಾ ಇದ್ದವರು, ಈಗ ದರ್ಶನ್ ವರ್ತನೆಯಿಂದಲೇ ಬೇಸರಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ವರ್ತನೆಯಿಂದ ರೋಸಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನು ಈಗ ಜೈಲಿನ ಒಳಗಡೆ ಕೂತ್ಕೊಂಡೇ ತೋರಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಸಂದರ್ಭಗಳು ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ದರ್ಶನ್ ವಿಚಾರ, ದರ್ಶನ್ ಬದುಕು ಒಂದು ಬೆಸ್ಟ್ ಎಕ್ಸಾಂಪಲ್. ಹೊರಗಿದ್ದಾಗ ದರ್ಶನ್ ಹಿಂದೆ ಮುಂದೆ ಓಡಾಡೋದಕ್ಕೆ ಕ್ಯೂ ನಿಲ್ತಾ ಇದ್ರು. ದರ್ಶನ್ನ ಅಪ್ಪಣೆಗಾಗಿ ಕಾಯ್ತಾ ಇದ್ರು. ದರ್ಶನ್ ಜೊತೆಗಿದ್ದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಈಗ ಜೈಲಿಗೆ ಬಂದ ಮೇಲೆ ದರ್ಶನ್ ವಿರುದ್ಧವೇ ತಿರುಗು ಬೀಳುವ ರೀತಿಯಲ್ಲಿ ಮಾತನಾಡ್ತಿದ್ದಾರಂತೆ. ಕಾಲ ಹೇಗೆ ಬದಲಾಗುತ್ತೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ.